ಸಾಮಾಜಿಕ ಸ್ತರವಿನ್ಯಾಸವು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ವಿಭಿನ್ನವಾಗಿದೆ, ಚರ್ಚಿಸಿ ಅಂತ ಕೇಳಿದ್ದಾರೆ. ಸೊ ಇವಾಗ ಸಾಮಾಜಿಕ ಸ್ತರವಿನ್ಯಾಸವು ಈಗಿನಿಂದ ಬಂದಿರುವಂತದ್ದಲ್ಲ ಮಕ್ಕಳೇ, ಇದು ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿ ಇದ್ದಂಥದ್ದು. ಭಾರತದಲ್ಲಿ ಕೂಡ ಜಾತಿ ಪದ್ಧತಿಯು ಹಲವು ಶತಮಾನಗಳಿಂದ ಅಸ್ತಿತ್ವದಲ್ಲಿ ಇತ್ತು. ಓಕೆ, ಸೊ ಈ ಶತಮಾನಗಳಿಂದ ಅಸ್ತಿತ್ವದಲ್ಲಿದ್ದಂತಹ ಜಾತಿ ವ್ಯವಸ್ಥೆಯು ಯಾವ ರೀತಿಯ ಜಾತಿ ವ್ಯವಸ್ಥೆ? ಅದು ಮೇಲು ಕೀಳಿನ ವ್ಯವಸ್ಥೆ ಆಗಿತ್ತು. ಅಂದ್ರೆ ಕೆಲವು ಜಾತಿಯವರನ್ನ ಮೇಲು ಅಂದು, ಕೆಲವು ಜಾತಿಯವರನ್ನ ಕೀಳು ಅನ್ನುವಂತ ಒಂದು ಪರಿಗಣನೆಯನ್ನ ಮಾಡಿ ಇಟ್ಟಿದ್ರು. ಯಾವಾಗ ಮಾಡಿದ್ದು? ಹಲವು ಶತಮಾನಗಳಿಗಿಂತಲೂ ಮೊದಲು. ಸೊ ಕೆಳಜಾತಿಯ ಜನರನ್ನ ಅವರು ಏನಂತ ಪರಿಗಣಿಸ್ತಿದ್ರು ಮಕ್ಕಳೇ? ಅಸ್ಪೃಶ್ಯರು ಎಂದು ಪರಿಗಣಿಸುತ್ತಿದ್ದರು. ಈಗ ಆ ಅಸ್ಪೃಶ್ಯರು ಅನ್ನುವಂತಹ ನಡತೆಯೇ ಒಂದು ಅಪರಾಧವಾಗಿದೆ ಸಂವಿಧಾನದ ಪ್ರಕಾರ. ಓಕೆ, ಸೊ ಆವಾಗಿನಿಂದ ಕೆಳಜಾತಿಯ ಜನರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸ್ತಿದ್ರು. ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕೂಡ ಕಸಿದುಕೊಳ್ಳಲಾಗಿತ್ತು. ಸೊ ಅಸ್ಪೃಶ್ಯರು ಅಂತ ಪರಿಗಣಿಸಿದ ಮೇಲೆ ಅವರಿಗೆ ಕೆಲವೊಂದು ಪ್ರದೇಶಗಳಿಗೆ ಪ್ರವೇಶ ಕೂಡ ನಿರ್ಬಂಧವಾಗಿತ್ತು. ಸೊ ಈ ರೀತಿ ತಾರತಮ್ಯವನ್ನ ಮಾಡಿಕೊಂಡು ಬಂದರು ಯಾವಾಗ? ಹಲವು ಶತಮಾನಗಳಿಂದ. ಅದೇ ರೀತಿ ಭಾರತದಲ್ಲಿ ಈ ಯಾವ ರೀತಿಯಲ್ಲಿ ಸ್ತರವಿನ್ಯಾಸ ಕಂಡು ಬಂದಿದೆ? ಜಾತಿ ಪದ್ಧತಿಯಲ್ಲಿ. ಸಾಮಾಜಿಕ ಸ್ತರವಿನ್ಯಾಸವು ಭಾರತದಲ್ಲಷ್ಟೇ ಅಲ್ಲ, ಎಲ್ಲ ಸಮಾಜಗಳಲ್ಲೂ ಕಂಡು ಬರುತ್ತದೆ. ಸೊ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಒಂದು ರೀತಿಯ ಸ್ತರವಿನ್ಯಾಸ ಅಸ್ತಿತ್ವದಲ್ಲಿ ಇತ್ತು, ಮೊದಲು ಇತ್ತು. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಅಮೆರಿಕಾದಲ್ಲಿ ಬಿಳಿ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನೋಡುತ್ತಿದ್ದರು. ಓಕೆ, ಸೊ ಇದನ್ನ ಅವರು ರೇಸಿಸಮ್ ಅಂತ ಕರೀತಾರೆ ಮಕ್ಕಳು. ಏನು ರೇಸಿಸಮ್ ಅನ್ನೋದು ಕೂಡ ಅಮೆರಿಕಾದಲ್ಲಿ ಕೂಡ ಒಂದು ಪಿಡುಗಿನಂತೆ ಸಮಾಜದಲ್ಲಿ. ಓಕೆ, ಸೊ ಕಪ್ಪು ಚರ್ಮದ ಜನರನ್ನ ಅವರು ಗುಲಾಮರ ತರ ನೋಡ್ತಾ ಇದ್ರು. ಬಿಳಿ ಬಣ್ಣ ಶ್ರೇಷ್ಠ, ಕಪ್ಪು ಬಣ್ಣ ನಿಕೃಷ್ಟ ಅನ್ನುವಂತಹ ಭಾವನೆ ಅದು. ಅವರನ್ನು ಮಾರಾಟ ಕೂಡ ಮಾಡಲಾಗುತ್ತಿತ್ತು. ಅಂದ್ರೆ ಮಾರಾಟದ ಸರಕಿನಂತೆ ಅವರನ್ನ ನಡೆಸಿಕೊಳ್ತಾ ಇದ್ರು. ಸೊ ಈ ರೀತಿಯ ಭೇದ ಭಾವ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇತ್ತು. ಭಾರತದಲ್ಲಿ ಯಾವ ಭೇದ ಭಾವ ಇತ್ತು? ಜಾತಿ ಭೇದ ಭಾವ. ಬಡವರು ಶ್ರೀಮಂತರು ಎಂಬ ಭೇದ ಭಾವ ಎಲ್ಲ ಕಡೆಗಳಲ್ಲೂ ಕೂಡ ಕಂಡು ಬರುತ್ತದೆ. ಸೊ ಯಾರು ಶ್ರೀಮಂತರಿರ್ತಾರೋ ಅವರನ್ನು ಶ್ರೇಷ್ಠರು, ಬಡವರನ್ನ ಕನಿಷ್ಠರು ಅನ್ನುವಂತ ನೋಡುವಂತಹ ಪದ್ಧತಿಯು ಭಾರತದಲ್ಲಿ ಅಷ್ಟೇ ಅಲ್ಲ ಮಕ್ಕಳೇ, ಪ್ರಪಂಚದ ಬೇರೆ ಬೇರೆ ಕಡೆ ಈಗಲೂ ಕೂಡ ಅಸ್ತಿತ್ವದಲ್ಲಿ ಇದೆ. ಈ ರೀತಿ ಸಾಮಾಜಿಕ ಸ್ತರವಿನ್ಯಾಸವು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ವಿಭಿನ್ನವಾಗಿ ನಡ್ಕೊಂಡು ಬಂದಿರುವಂಥದ್ದು.